ಒಂದು ಗುರಿ ಇಟ್ಕೊಂಡು ಒಬ್ಬ ಸಾಕ್ತಿದ್ದಾನೆ ಅಂತಂದರೆ ಕಷ್ಟಗಳು ಬರೋದು ಸಾಮಾನ್ಯ. ಎಷ್ಟೋ ಜನ ತನ್ನ ಗುರಿಯನ್ನು ಅರ್ಧಕ್ಕೆ ಕೈ ಬಿಡೋದು ಸಾಮಾನ್ಯ. ಆದರೆ ಇಲ್ಲೊಬ್ಬ ವ್ಯಕ್ತಿ ಯಾರ ಕೈಲೂ ಆಗಿಲ್ದಿರೋ ವಿಷಯ ತಾನು ಒಬ್ಬನೇ ನಿಂತು ಒಂದು ದೊಡ್ಡ ಇತಿಹಾಸನೇ ಮಾಡ್ದ. ಹೌದು, ಇದು ದಶರಥ್ ಮಾಂಜಿಯ ಕತೆ. ಇವನು ಬಡವ ಆಗಿರ್ಬೋದು, ಆದರೆ ಇವನ ಹೃದಯದಲ್ಲಿದ್ದ ಆತ್ಮವಿಶ್ವಾಸ ಮತ್ತು ಬಲ ಅಸಾಧ್ಯವಾದದ್ದು. ಇನ್ನೇನಕ್ಕೆ ತಡ, ಬನ್ನಿ ಕತೆ ಒಳಗೆ ಹೋಗೋಣ. ದ ಲೈಫ್ ಇನ್ ಗೇಲೂರ್ ವಿಲೇಜ್. ಬಿಹಾರಲ್ಲಿರುವ ಒಂದು ಚಿಕ್ಕ ಗ್ರಾಮನೇ ಗೇಲೂರು. ಇಲ್ಲಿ ಬಡ ರೈತ, ಅವನ ಹೆಸರು ಬಂದು ದಶರಥ್ ಮಾಂಜಿ. ಇವನು ಮತ್ತು ಇವನ ಹೆಂಡತಿ ಇಬ್ಬರು ವಾಸಿಸ್ತಾ ಇರ್ತಾರೆ. ಇವರು ತುಂಬ ಬಡವರಾಗಿರ್ತಾರೆ ಮತ್ತು ಇವರ ಸುತ್ತಮುತ್ತಲಿನ ವಾತಾವರಣನೂ ಅಂದರೆ ಹಳ್ಳಿಯ ಜನರು ತುಂಬ ಬಡತನದಲ್ಲಿ ಇರ್ತಾರೆ. ಈ ಹಳ್ಳಿಲಿ ಬಂದು ಬೇಸಿಕ್ಕು ಏನೇ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರು, ಶಾಲೆಗೆ ಹೋಗಬೇಕು ಅಂತಂದರು ಯಾವುದೇ ಥರ ಫೆಸಿಲಿಟಿ ಇರಲ್ಲ. ಮುಖ್ಯವಾಗಿ ಹೇಳಬೇಕು ಅಂದರೆ ಅಲ್ಲಿ ಹೆದ್ದಾರಿಯಲ್ಲಿ ಅಂದರೆ ರೋಡೇ ಇರಲ್ಲ. ಯಾರಿಗೋ ಒಬ್ಬರಿಗೆ ಏನೋ ಹುಷಾರಿಲ್ಲ ಅಂತಂದರೆ ಇವರು 70 ಕಿಲೋಮೀಟ್ರ್ ದಾಟಬೇಕಾಗಿತ್ತು. ಏನಕ್ಕೆ ಅಂತಂದರೆ ಇವರ ಹಳ್ಳಿ ಬಂದು ಒಂದು ದೊಡ್ಡ ಬೆಟ್ಟದ ತಪ್ಪಲಿನಲ್ಲೇ ಇರುತ್ತೆ. ಯಾವುದೇ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಆ ಬೆಟ್ಟನ ಸುತ್ತಿ ಬಳಸಿ ಹೋಗೋ ಅಷ್ಟರಲ್ಲಿ ಮಿನಿಮಮ್ ಒಂದು 70 ಕಿಲೋಮೀಟ್ರ್ ಆಗೇ ಆಗುತ್ತೆ. ಇಲ್ಲ ಆ ಬೆಟ್ಟದ ಮೇಲೆ ನಾನು ಹತ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಸಾಮಾನ್ಯವಾಗಿ ಆ ಬೆಟ್ಟನ ಹತ್ತಿ ಇಳಿಬೇಕು ಅಂದರೆ ತುಂಬ ಕಷ್ಟವಾಗಿರುತ್ತೆ. ಈ ಥರ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಹೊತ್ಕೊಂಡು ಹೋಗೋದೆಲ್ಲ ತುಂಬ ಕಷ್ಟಕರವಾಗಿರೋ ವಿಷಯ. ಹಾಗಾಗಿನೇ ಅದನ್ನು ಸುತ್ತಿ ಬಳಸಿನೇ ಜನ ಏನೇ ಎಮರ್ಜೆನ್ಸಿ ಇದ್ದಾಗ ತಿರುಗಾಡ್ತಾ ಇರ್ತಾರೆ. ಈ ಹಳ್ಳಿಯ ಜನರಿಗೆ ಆ ಬೆಟ್ಟ ಒಂದು ದೊಡ್ಡ ಗೋಡೆ ಆಗಿರುತ್ತೆ. ತಾನು ಏನೇ ಕೆಲಸಕ್ಕೆ ಹೋಗ್ಬೇಕಾಗಿರಲಿ, ಶಾಲೆಗೆ ಹೋಗೋ ಮಕ್ಕಳಾಗಿರಲಿ, ಏನೇ ಎಮರ್ಜೆನ್ಸಿ ಇರಲಿ, ಆ ಬೆಟ್ಟನ ಸುತ್ತಿ ಬಳಸಿ ಹೋಗೋದೇ ಒಂದು ದಾರಿ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ದಾರಿನೇ ಇರಲ್ಲ. ದುರಂತಗಳು ಯಾವಾಗ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹೀಗೆ ಒಂದಿನ ದಶರಥ್ ಮಾಂಜಿನ ಹೆಂಡತಿ ಬೆಟ್ಟ ದಾಟಬೇಕಾದ್ರೆ ಕಾಲು ಸ್ಲಿಪ್ಪಾಗಿ ಅಲ್ಲಿಂದ ಮೇಲಿಂದ ಬಿದ್ದು ಸಾವು ಆಗುತ್ತೆ. ತಕ್ಷಣ ಅವನು ಅವಳನ್ನ ಹೊತ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋ ಅಷ್ಟರಲ್ಲೇ ಅವಳು ದಾರಿಲೇ ಜೀವನ ತ್ಯಾಗ ಮಾಡಿರ್ತಾಳೆ. ಈ ಬಡವನಿಗೆ ಹೆಂಡತಿನೇ ದೊಡ್ಡ ಸೊತ್ತಾಗಿರುತ್ತೆ. ತಕ್ಷಣ ಅವಳೇ ಇಲ್ಲ ಅನ್ನೋ ವಿಷಯ ಕೇಳಿದ ತಕ್ಷಣ ಅವನ ಹೃದಯ ಸಿಡಿದು ಅವನಿಗೆ ಈ ಜಗತ್ತೇ ಬೇಡ ಅನ್ನೋ ಒಂದು ಸ್ಥಿತಿಗೆ ತಲುಪಿಬಿಡ್ತಾನೆ. ಒಂದು ಕಡೆ ಮನಸ್ಸಿಗೆ ಆಗಿರೋ ನೋವು, ಇನ್ನೊಂದು ಕಡೆ ಆ ಬೆಟ್ಟದ ಮೇಲಿರುವ ಕೋಪ, ಎರಡು ಮಿಶ್ರಣವಾಗಿ ಇವನ ಮನಸ್ಸಿನಲ್ಲಿ ಸದಾ ಕಾಡ್ತಾ ಇರುತ್ತೆ. ಆ ಕೋಪದಿಂದ ಆ ಬೆಟ್ಟಕ್ಕೆ ಈ ದಶರಥ್ ಮಾಂಜಿ ಏನು ಮಾಡೋಕ್ಕಾಗತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಿರೋ ಟೈಮಲ್ಲೇ ದಶರಥ್ ಮಾಂಜಿ ಒಂದು ದೊಡ್ಡ ನಿರ್ಧಾರನ ತಗೋತಾನೆ. ಇದು ಇವನಿಗಾಗಿರೋ ಒಂದು ದೊಡ್ಡ ನೋವು. ಈ ನೋವು ಇಡೀ ಊರಿನವರಿಗೆ ಆಗಲಿ ಯಾರಿಗೇ ಆಗಿರಲಿ ಈ ನೋವು ತಿರ್ಗಾ ಆಗಬಾರ್ದು ಅನ್ನೋ ಒಂದು ದೊಡ್ಡ ನಿರ್ಧಾರನ ತಗೋತಾನೆ. ತನ್ನ ಮನೇಲಿರೋ ಒಂದು ದೊಡ್ಡ ಸುತ್ತಿಗೆ ತಗೊಂಡು ಆ ಬೆಟ್ಟನೇ ಹೊಡೆದಾಕ್ತೀನಿ ಅಂತ ಹೋಗ್ತಾನೆ. ಎಲ್ಲರೂ ಇವನ್ನ ನೋಡ್ತಾರೆ. 1-2 ದಿನ ಏನೋ ಕೋಪದಲ್ಲಿ ಹಿಂಗೆ ಮಾಡ್ತಿದ್ದಾನೆ, ಎಷ್ಟು ದಿನ ಇವನು ಮಾಡ್ತಾನೆ ಅಂತ. ಆದರೆ ಮಾಂಜಿ ಹಿಂತಿರುಗೋ ಥರ ಕಾಣಿಸಲ್ಲ. ದಿನಗಳು ಕಳೆಯುತ್ತೆ, ಜನಗಳು ನೋಡ್ತಾ ಇರ್ತಾರೆ. ವಾರಗಳು ಕಳೆಯುತ್ತೆ, ಜನಗಳು ನಗಾಡ್ತಾ ಇರ್ತಾರೆ. ಹೀಗೆ ತಿಂಗಳುಗಳು ಕಳೆಯುತ್ತೆ. ಇದನ್ನು ನೋಡಿರೋ ಜನಗಳು ಇವನ್ನ ಹುಚ್ಚ ಅಂತಲೂ ರೇಗ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗಂತಾನೆ ಅಂತ ಅವನು ಯಾವತ್ತೂ ಅದನ್ನು ತಲೆಗೂ ಹಾಕೊಳ್ಳಲ್ಲ. ಇವನು ಮಾಡ್ತಿರೋ ಕೆಲಸನ ನಿಲ್ಸೋಕ್ಕೂ ಹೋಗಲ್ಲ. ಹೀಗೆ ತಿಂಗಳುಗಳು ವರ್ಷಗಳಾಗುತ್ತೆ. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಚಳಿ ಬರುತ್ತೆ. ಯಾವುದಕ್ಕೂ ಅಂಜದ ನಮ್ಮ ದಶರಥ್ ಮಾಂಜಿ ಆ ಬಂಡೆನ ಹೊಡೆದಾಕೋ ಒಂದೇ ಗುರಿಲಿ ಸತತವಾಗಿ ತನ್ನ ಶಕ್ತಿಯನ್ನೆಲ್ಲ ಆ ಬಂಡೆ ಹೊಡೆಯೋದ್ರಲ್ಲೇ ತೋರಿಸ್ತಾ ಇರ್ತಾರೆ. ಅಲ್ಲಿ ತನಕ ತಮಾಷೆ ಮಾಡ್ತಿದ್ದ ಜನರು ನಿಜವಾಗ್ಲೂ ಇವನಿಗೆ ಹುಚ್ಚು ಹಿಡ್ದಿರ್ಬೇಕು ಅಂತ ಕನ್ಫರ್ಮೇಷನ್ನೇ ಮಾಡಿಬಿಡ್ತಾರೆ. ಅಂದರೆ ಇವನು ಮಾಡ್ತಿರೋ ಕೆಲಸ ನೋಡಿ ಇವನಿಗೆ ಹುಚ್ಚು ಹೆಚ್ಚಾಗಿರಬೇಕು ಅಂತ ನೋಡ್ತಾ ನಗಾಡ್ತಾ ತುಂಬ ಕೀಳಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ವರ್ಷಗಳು ಕಳಿಯೋಕೆ ಸ್ಟಾರ್ಟ್ ಆಗುತ್ತೆ. ಬಂಡೆಗಳು ಸ್ವಲ್ಪ ಸ್ವಲ್ಪ ಪುಡಿ ಪುಡಿ ಆಗುತ್ತೆ. 1 ವರ್ಷ ಆಗುತ್ತೆ, 5 ವರ್ಷ ಆಗುತ್ತೆ, 10 ವರ್ಷ ಆಗುತ್ತೆ, 15 ವರ್ಷ ಆಗುತ್ತೆ. ಹೀಗೆ 22 ವರ್ಷಗಳು ಬೇಕಾಗುತ್ತೆ ಈ ಬಂಡೆನ ಪುಡಿ ಪುಡಿ ಮಾಡೋಕ್ಕೆ. ದಿನೇ ನೋಡ್ತಿರೋ ಜನಗಳು ಇವನ ಕೆಲಸನ ನೋಡಿ ತುಂಬ ಆಶ್ಚರ್ಯ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಬೆಟ್ಟಗಳ ಎತ್ತರವು ಕಮ್ಮಿ ಆಗ್ತಿದ್ದಂತೆ ಜನಗಳೆಲ್ಲ ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಇವನ ಜೊತೆಗೆ ಕೈನ ಜೋಡಿಸ್ತಾರೆ. ಆ ಬಂಡೆನ ಕೊರೆದು
ಆ 70 ಕಿಲೋಮೀಟ್ರ್ ಇರೋ ದಾರಿನ ಕೇವಲ 15 ಕಿಲೋಮೀಟ್ರು ಆಗಿ ಮಾಡೋ ಥರ ಆ ಬಂಡೆನ ಕೊರೆದು ಒಂದು ಹೊಸ ದಾರಿನೇ ಸೃಷ್ಟಿ ಮಾಡ್ತಾರೆ ನಮ್ಮ ದಶರಥ್ ಮಾಂಜಿ. ಈ ಲೆಜೆಂಡ್ ಈಸ್ ಮೇಡ್. ಪ್ರೀತಿ ಜೊತೆಗೆ ಗುರಿ ಇತ್ತು ಅಂತಂದರೆ ತನ್ನ ದಾರಿಲಿರೋ ಬಂಡೆನೂ ಪುಡಿ ಮಾಡ್ಬೋದು ಅನ್ನೋದಕ್ಕೆ ಈ ಕಥೆನೇ ಒಂದು ದೊಡ್ಡ ಉದಾಹರಣೆ ಮತ್ತು ಸ್ಫೂರ್ತಿಯಾಗಿರುತ್ತೆ. ದಶರಥ್ ಮಾಂಜಿ ಅವರ ಕೆಲಸವನ್ನು ನೋಡಿ ಸರ್ಕಾರ ಆ ದಾರಿಗೆ ರೋಡು ಹಾಕುತ್ತೆ ಮತ್ತು ಆ ವಿಲೇಜ್ಗೆ ಬೇಕಾಗಿರೋ ಸೌಕರ್ಯಗಳನ್ನು ಮಾಡಿಕೊಡುತ್ತೆ. ಮತ್ತು ಅದೇ ರೋಡ್ಗೆ ಅವನದೇ ಹೆಸರನ್ನ ಇಡ್ತಾರೆ, ದಶರಥ್ ಮಾಂಜಿ ರೋಡ್ ಅಂತ. ಮತ್ತು ದ ಮೌಂಟೇನ್ ಮ್ಯಾನ್ ಅನ್ನೋ ಒಂದು ದೊಡ್ಡ ಹೆಸರು ಬಿರುದನ್ನು ಅವನಿಗೆ ಕೊಡ್ತಾರೆ. ನಮಗೂ ಮತ್ತು ದಶರಥ್ ಮಾಂಜಿಗೂ ಒಂದೇ ಒಂದು ವಿಷಯ ಡಿಫ್ರೆನ್ಸ್ ಆಗಿರುತ್ತೆ. ಅದೇನು ಅಂತಂದರೆ, ಎಷ್ಟೋ ಜನ ನಾವು ವಿಧಿ ನಮ್ಮ ತಲೆಯಲ್ಲಿ ಬರೆದಿರೋದು ಇಷ್ಟೇ, ನಮ್ಮ ಕೆಲ ಆಗೋದಿಷ್ಟೇ, ವಿಧಿ ಅನ್ನೋದು ಇಷ್ಟೇ ಅಂತ ಬಿಟ್ಬಿಡ್ತೀವಿ. ಬಟ್ ದಶರಥ್ ಮಾಂಜಿ ಆ ಥರ ಮಾಡಲ್ಲ. ಇಡೀ ಹಳ್ಳಿ ಜನರೇ ಆ ಬೆಟ್ಟನ ಮುಟ್ಟೋಕ್ಕೂ ಹೆದರ್ಬೇಕಾದ್ರೆ ಒಬ್ಬನೇ ವ್ಯಕ್ತಿ ನಿಂತು 22 ವರ್ಷ ಸತತವಾಗಿ ಆ ಬೆಟ್ಟನ ಕುಟ್ಟಿ ಪುಡಿ ಮಾಡ್ತಾನೆ ಅಂತಂದರೆ ಇದು ಜಗತ್ತಿನಲ್ಲೇ ಆಗಿಲ್ದಿರೋ ವಿಷಯ. ಅದಕ್ಕೆ ಅಚಲವಾಗಿರೋ ಮನಸ್ಸು ಮತ್ತು ದೃಢವಾಗಿರೋ ಒಂದು ಸಂಕಲ್ಪ ಮತ್ತು ಬಿಡದಿರುವ ಹಠ ಇದ್ದರೆ ಮಾತ್ರನೇ ಇದು ಸಾಧ್ಯ. ನಮ್ಮ ಗುರಿ ಅನ್ನೋದು ಬಂದು ಸ್ಟ್ರಾಂಗ್ ಆಗಿತ್ತು ಅಂದರೆ ನಮ್ಮ ಪರ್ಪೋಸ್ ಅನ್ನೋದು ಬಂದು ಕ್ಲಿಯರ್ ಆಗಿತ್ತು ಅಂತಂದರೆ ಬೆಟ್ಟನೋ ಕುಟ್ಟಿ ಪುಡಿ ಮಾಡ್ಬೋದು ಅಂತ ಕೇಳಿದ್ದೀವಿ. ಆದರೆ ಈ ಕಥೆನೇ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿರುತ್ತೆ. ಅವರು ಈ ಪ್ರಪಂಚ ನನಗೇನು ಹೆಲ್ಪ್ ಮಾಡುತ್ತೆ, ಇಲ್ಲ ಯಾರು ನನ್ನ ಜೊತೆಗಿಲ್ಲ ಅಂತ ಯಾವತ್ತೂ ಕೊರಗಿಲ್ಲ. ತಾನು ಒಬ್ಬನೇ ನಿಂತು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ಇಡೀ ಪ್ರಪಂಚನೇ ಅವರ ಕಡೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಆ ಪುರಾಣದಲ್ಲೇ ಇದ್ರ ಬಗ್ಗೆ ತುಂಬ ಉಲ್ಲೇಖ ಆಗಿದೆ. ಉದಾಹರಣೆಗೆ ರಾಮಾಯಣದಲ್ಲಿ ಸೀತೆಯ ಸ್ವಯಂವರಕ್ಕೆ ರಾಮ ಹೋದಾಗ ಬಿಲ್ಲಿನ ಎತ್ತುವ ಸ್ಪರ್ಧೆಯಲ್ಲಿ ಯಾರು ಎತ್ತಕ್ಕಾಗದಿರೋ ಬಿಲ್ನ ರಾಮ ಎತ್ತುತ್ತಾನೆ. ಇಡೀ ರಾಜ್ಯದಲ್ಲಿರೋ ಎಲ್ಲ ಚಕ್ರವರ್ತಿಗಳೋ ಆಗದಿರೋದು ರಾಮನ ಕೈಲಿ ಮಾತ್ರ ಏನಕ್ಕಾಯ್ತೇಳಿ? ರಾಮ ದೇವರು ಅನ್ನೋದಕ್ಕೆ ಮಾತ್ರ ಅಲ್ಲ, ಆ ಬಿಲ್ಲು ಅಂದರೆ ಧನಸ್ಸು ಏನಿರುತ್ತೋ ಅದೇ ವಿಲ್ ಅಂತ ಕರಿತೀವಿ. ವಿಲ್ ಅಂದರೆ ಇಚ್ಛಾ ಶಕ್ತಿ. ನಾವು ರಾಮಾಯಣನ ಬರೀ ಕಥೆಯಾಗಿ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀವಿ. ಅದು ವೇದಾಂತ ಸಾರವಾಗಿರೋ ಒಂದು ದೊಡ್ಡ ಪುರಾಣ. ಅಂದರೆ ರಾಮಾಯಣದಲ್ಲಾಗಿರಲಿ ಮಹಾಭಾರತದಾಗಿರಲಿ ಅಲ್ಲಿ ಸ್ತುತಿ, ಯುಕ್ತಿ, ಆತ್ಮಾನುಭೂತಿ ಅಂತ 3 ವಿಷಯದ ಸ್ಥಾನಗಳಿಂದ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ತುತಿ ಅಂದರೆ ಕತೆ, ಯುಕ್ತಿ ಅಂದರೆ ಲಾಜಿಕ್, ಆತ್ಮಾನುಭೂತಿ ಅಂದರೆ ಈ ಕತೆನ ಕೇಳಿ ಈ ಲಾಜಿಕ್ ನಿಂಗೆ ಅರ್ಥ ಆದಮೇಲೆ ನಿನ್ನೊಳಗೊಂದು ಟ್ರಾನ್ಸ್ಫಾರ್ಮೇಷನ್ ನಡೆಯುತ್ತೆ. ಅದನ್ನೇ ಆತ್ಮಾನುಭೂತಿ ಅಂತ ಕರೀತಾರೆ. ಬರೀ ಈ ಒಂದು ಸಂದರ್ಭದಿಂದ ರಾಮಾಯಣ ಏನು ಹೇಳಕ್ಕೆ ಬರ್ತಿರೋದು ಅಂತಂದರೆ ಇಡೀ ರಾಮಾಯಣನೇ ನಮ್ಮ ಬಗ್ಗೆನೇ ಮಾತಾಡ್ತಾ ಇರೋದು. ಆ ರಾಮ ಅನ್ನೋದು ಒಂದು ಆತ್ಮ ಅಂದರೆ ಆ ಆತ್ಮ ರಾಮ ಅಂತ ನಾವು ಕೇಳಿರ್ಬೋದು. ರಾಮ ಅನ್ನೋದು ಬಂದು ಆತ್ಮ ಆಗಿರುತ್ತೆ. ಸೀತೆ ಅನ್ನೋದು ಬಂದು ಮನಸ್ಸಾಗಿರುತ್ತೆ. ಈ ಮನಸ್ಸಿಗೆ ಒಂದು ಚಿನ್ನದ ಜಿಂಕೆ ಅಂದರೆ ಒಂದು ಆಸೆನ ನೋಡಿದಾಗ ಅದು ತನಗೆ ಬೇಕು ಅನಿಸುತ್ತೆ. ಆ ಬೇಕು ಅನ್ನೋದು ಬಂದಾಗಲೇ ರಾವಣ ಅನ್ನೋ ಈಗೋ ಈ ಮೈಂಡ್ ಅಂದರೆ ಸೀತಾನ ಅಪಹರಿಸೋದು ಅಂದರೆ ಕಿಡ್ನಾಪ್ ಮಾಡೋದು. ಈ ಆತ್ಮದ ಕಂಟ್ರೋಲಲ್ಲೇ ಆ ಮೈಂಡ್ನ ತರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋದೇ ಆ ಧನಸ್ಸು ಅಂದರೆ ಆ ಇಚ್ಛಾಶಕ್ತಿ, ವಿಲ್ ಪವರ್ ಅಂತ ಕರಿತೀವಲ್ಲ ಅದು. ಹೀಗೆ ಕಳೆದೋಗಿರೋ ಆ ಮೈಂಡ್ ಅಂದರೆ ಸೀತಾದೇವಿನ ಆತ್ಮ ಸದಾ ಹುಡುಕ್ತಾ ಇರುತ್ತೆ. ಅದೇ ವನವಾಸ. ಆ ಸಂದರ್ಭದಲ್ಲಿ ನಮ್ಮ ಹನುಮ ಸಿಗೋದು ಅಂದರೆ ಆಂಜನೇಯವರಪ್ಪ ವಾಯು ಅಂದರೆ ಗಾಳಿ, ಪ್ರಾಣ ಅಂತಲೂ ಕರಿಬೋದು. ಆ ಪ್ರಾಣದ ಅಭ್ಯಾಸನೇ, ಆ ಪ್ರಾಣದ ಎಕ್ಸೈಸ್ನೇ ಪ್ರಾಣಯಾಮ ಅಂತ ಕರಿತೀವಿ. ಯಾಮ ಅಂದರೆ ಎಕ್ಸೈಸ್ ಅಂತ ಅರ್ಥ. ನಮ್ಮ ಮನಸ್ಸಿಗೂ ಆ ಪ್ರಾಣಕ್ಕೂ ಅಂದರೆ ಆ ಗಾಳಿಗೂ, ನಮ್ಮಲ್ಲಿರುವ ಆ ಗಾಳಿಗೂ ಸಂದರ್ಭ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ. ನಮಗೆ ಕೋಪ ಬಂದಾಗ ನಮ್ಮ ಉಸಿರಾಟ ಬೇರೆ ಥರ ಇರುತ್ತೆ, ಖುಷಿಯಾದಾಗ ನಮ್ಮ ಉಸಿರಾಟ ಬೇರೆ ಥರ ಇರುತ್ತೆ, ಕಾಮದಲ್ಲಿ ಒಬ್ಬರಿಗೆ ಉಸಿರಾಟ ಬೇರೆ ಥರ ಇರುತ್ತೆ, ಇನ್ನು ಎಲ್ಲ ಸಂದರ್ಭದಲ್ಲೂ ಬೇರೆ 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 ಥರ ಇರುತ್ತೆ. ಇದನ್ನು BP ಡಾಕ್ಟ್ರು ಹೇಳ್ತಾರೆ. ಕೋಪ ಬಂದಾಗ ನಿಧಾನಕ್ಕೆ ಉಸಿರಾಡಿ, ಬ್ರೀತ್ ಸ್ಲೋ, ಬ್ರೀದ್ ಇನ್ ಬ್ರೀತ್ ಔಟ್ ಅಂತ. ಆ ಪ್ರಾಣ ಅಂದರೆ ಹನುಮನ ಸಹಾಯದಿಂದನೇ ಈ ಮೈಂಡನ್ನ ಕಂಟ್ರೋಲ್ ಮಾಡಿ ಆ ಅಯೋಧ್ಯೆ ಅಂದರೆ ನಮ್ಮ ಹೃದಯದಲ್ಲೇ ರಾಮ ಇರ್ತಾನೆ ಯಾವಾಗಲೂ. ಆ ರಾಮನ ಜೊತೆಗೆ ಸೀತೆನ ಸೇರಿಸೋದೇ ಈ ಹನುಮ. ಸೊ ಅದಕ್ಕೆ ಅದನ್ನು ಅಯೋಧ್ಯೆ ಅಂತ ಕರೀತಾರೆ. ಈ 3 ಯಾವಾಗಲೂ ಇಂಟರ್ಲಿಂಕ್ ಆಗೇ ಇರುತ್ತೆ.
ಆಂಜನೇಯಂದು ಚಿತ್ರ ನಾವೆಲ್ಲ ನೋಡಿರ್ತೀವಿ. ಅವನ ಎದೆ ಬಗ್ದಾಗ ರಾಮ ಸೀತೆ ಇಬ್ಬರು ಕಾಣಿಸ್ತಾರೆ. ಅಂದರೆ ಈ ಉಸಿರಿನ ಜೊತೆಗೆ ಮೈಂಡು ಕನೆಕ್ಟ್ ಆಗಿರುತ್ತೆ, ಸೋಲು ಕನೆಕ್ಟ್ ಆಗಿರುತ್ತೆ. ಸೋಲು ಹೋಯ್ತು ಅಂದರೆ ಈ ಪ್ರಾಣನೂ ಹೋಗ್ಬಿಡುತ್ತೆ, ಅದರ ಜೊತೆಗಿರೋ ಈ ಮನಸ್ಸು ಹೋಗ್ಬಿಡುತ್ತೆ. ಮೂರು ಇಂಟರ್ಲಿಂಕ್ ಆಗಿರುತ್ತೆ. ಸೊ ಇದೇ ರಾಮಾಯಣ. ಈ ರಾಮಾಯಣದ ಮೂಲಕ, ಈ ಕಥೆಯ ಮೂಲಕ ನಾನು ಹೇಳಕ್ಕೆ ಬರ್ತಿರೋದು ಇಷ್ಟೇ. ಅಂದರೆ ಒಬ್ಬನಿಗೆ ಬಿಡದ ಛಲ, ಆ ಧನುರ್ ಅಂದರೆ ಆ ವಿಲ್ ಪವರ್, ಇಚ್ಛಾಶಕ್ತಿ ಯಾರಿಗಿರುತ್ತೋ ಸೊ ಈ ಕ್ಯಾನ್ ಕಾನ್ಕ್ಯಾರ್ ಎನಿಥಿಂಗ್. ಬಂಡೆಗಳನ್ನು ಪುಡಿ ಮಾಡ್ತಾನೆ ಅನ್ನೋದಕ್ಕೆ ಈ ದಶರಥ್ ಮಾಂಜಿಯ ಕಥೆನೇ ಒಂದು ದೊಡ್ಡ ಉದಾಹರಣೆ. ಈ ಕಥೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.